मेरे प्यारे विद्यार्थियों, आप सभी को नमस्कार। आप सभी कैसे हैं? ठीक है, मेरी आशा है कि आप सभी सकुशल होंगे, स्वस्थ होंगे। ठीक है बच्चों, मैं पिछली कक्षा में आपको एक वीडियो भेजा था। क्या है वो? गिल्लू, है ना? गिल्लू के संबंधित वीडियो भेजा था और उसकी लेखिका महादेव वर्मा, उनके बारे में भी आप लोग जानकारी प्राप्त किए होंगे और ये वीडियो आप लोग अच्छी तरह से देखे होंगे और समझे होंगे। ठीक है, और फिर एक बार मैं उसका विवरण देता हूं। देखिए बच्चों, पशु या प्राणी भावहीन जीव बोलते हैं। हाँ मಕ್ಕಳೇ, ಪ್ರಾಣಿಗಳು ಭಾವಹೀನ ಜೀವಿಗಳು. ಹೌದಾ ಹೌದಾ ಅಲ್ವಾ? ಯಾಕೆಂದ್ರೆ ಅವುಗಳಿಗೆ ಭಾವನೆ ಇಲ್ಲ ಅಂತ ಹೇಳ್ತೀವಿ. ನಿಜವಾಗಿಯೂ ಪ್ರಾಣಿಗಳಿಗೆ ಭಾವನೆಗಳಿರುವ ಮನುಷ್ಯನ ಕಷ್ಟ ಕಾಲದಲ್ಲಿ, ಸುಖ ದುಃಖಗಳಲ್ಲಿ ಕೂಡ ಅವುಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ನಾವು ಅಂದ್ಕೊಂಡದ್ದು ತಪ್ಪು. ಹೌದು, ಅದು ಕೂಡ ನಮ್ಮ ಮನುಷ್ಯರಂತೆ ಮನುಷ್ಯರಿಗಿಂತ ಹೆಚ್ಚಾಗಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ತನ್ನ ಮನೆಯ ಮಾಲೀಕ ಕಷ್ಟದಲ್ಲಿದ್ದಾಗ ಅಥವಾ ಅವನನ್ನು ಕಳ್ಕೊಂಡಾಗ ಯಾವ ರೀತಿ ಪಶು ಪಕ್ಷಿಗಳು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತವೆ ನೀವು ನೋಡಿರ್ಬೋದು. ಒಬ್ಬ ಮನೆಯ ಮಾಲೀಕ ಸತ್ತಾಗ ನಾಯಿ ಕೂಡ ಅಲ್ಲಿಯೇ ಬಂದು ಕೂತ್ಕೊಂಡು ಅಳುವ ದೃಶ್ಯವನ್ನು ನೋಡಿರ್ಬೋದು. ಅಥವಾ ಅವನ ಹೆಣವನ್ನು ತೆಗೆಯುವ ಸಂದರ್ಭದಲ್ಲಿ ಕೂಡ ಅದರ ಗೋಳಾಟ. ಅಂದ್ರೆ ಪ್ರಾಣಿಗಳಿಗೂ ಕೂಡ ಭಾವನೆಗಳಿವೆ, ಭಾವಜೀವಿಗಳು ಕೂಡ ಮನುಷ್ಯನ ಸುಖ ದುಃಖಗಳಿಗೆ ಅವುಗಳು ಕೂಡ ಸ್ಪಂದಿಸುತ್ತವೆ. ನೋಡಿ, ಸಾಮಾನ್ಯವಾಗಿ ನಾವೇನಾದ್ರೂ ಬೇಜಾರಾಗಿದ್ದಾಗ ಅಥವಾ ಅಸೌಖ್ಯವಾಗಿದ್ದಾಗ ನಾಯಿ ವಿಶೇಷವಾದಂಥ ಕಾಳಜಿಯನ್ನು ವಹಿಸುತ್ತೆ ಅಲ್ವಾ? ನಮ್ಮ ಬಳಿಗೆ ಬರುತ್ತೆ, ನಮ್ಮನ್ನು ನೆಕ್ಕುತ್ತೆ, ಹೌದಲ್ವ? ಯಾವತ್ತು ತೋರದ ಪ್ರೀತಿಯನ್ನು ಯಾವತ್ತು ತೋರಿಸುತ್ತೆ. ಅಂದ್ರೆ ಏನದು, ಅದಕ್ಕೆ ಕೂಡ ಗೊತ್ತಾಗುತ್ತೆ. ಹಾಗಿರುವಾಗ ಪ್ರಾಣಿಗಳು ಕೂಡ ಭಾವಜೀವಿಗಳು, ಅದು ಭಾವಹೀನ ಜೀವಿಗಳಲ್ಲ. ಈ ಒಂದು ಸಂದೇಶವನ್ನು ಸಾರುವಂತ ಉದ್ದೇಶವೇ ಈ ಗಿಲ್ಲು ಅನ್ನುವಂಥ ಪಾಠ. ಈ ಪಾಠದಲ್ಲಿ ಮಹಾದೇವಿ ವರ್ಮಾ ಅವರು ತಾನು ಸಾಕಿದಂತ ಒಂದು ಅಳಿಲಿನ ಮರಿಯ ಬಗ್ಗೆ ಬರೆದಿದ್ದಾರೆ. ಅಳಿಲು, ಓಕೆ, ಅತ್ಯಂತ ಮುಗ್ಧ ಪ್ರಾಣಿಯದು ಅಲ್ವಾ? ಎಲ್ಲಿಯೋ ಒಂದು ಸಿಕ್ಕಿದಂತಹ, ಗಾಯವಾಗಿ ಸಿಕ್ಕಿ ಬಿದ್ದಂತಹ ಅಳಿಲಿನ ಮರಿಯನ್ನು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಅವರು ಸಾಕ್ತಾರೆ. ಅದು ತಾನು ಸಾಕಿದಂತಹ ಆ ಮಹಾದೇವಿ ವರ್ಮನ ಮೇಲೆ ಯಾವ ರೀತಿಯ ಪ್ರೀತಿಯನ್ನು ತೋರಿಸ್ತಾ ಇತ್ತು, ಅದರ ಕಾರ್ಯಕಲಾಪಗಳೆಲ್ಲ ಹೇಗಿದ್ದವು, ಅಷ್ಟು ಚಿಕ್ಕದಾದಂತಹ ಪ್ರಾಣಿಯಾಗಿದ್ರು ಕೂಡ ಮಹಾದೇವಿ ವರ್ಮರವರನ್ನು ಯಾವ ರೀತಿ ಆಕರ್ಷಿಸ್ತಾ ಇತ್ತು ಅನ್ನೋದರ ಬಗ್ಗೆ ಸವಿವರವಾಗಿ ಅವರೊಂದು ರೇಖಾಚಿತ್ರದ ಮೂಲಕ ಬರೆದಿದ್ದಾರೆ. ಇದೊಂದು ರೇಖಾಚಿತ್ರ ಅಂದ್ರೆ ಒಂದು ಪ್ರಾಣಿಯ ಬಗ್ಗೆ ಬರೆದಿರುವಂತಹ ಒಂದು ಲೇಖನ, ರೇಖಾಚಿತ್ರ. ಓಕೆ, ಹೇಗೆ ಅದರ ಕಾರ್ಯಚಟುವಟಿಕೆಗಳು, ಅದರ ಜೀವನ ಶೈಲಿ, ಅದರ ಬಗ್ಗೆ ಬರೆದಿರುವಂತಹ ಒಂದು ರೇಖಾಚಿತ್ರ है ना. गिल्लू एक रेखाचित्र है, कहानी नहीं, निबंध नहीं, एक रेखाचित्र है. समझे? ओके, हम अभी इसका अध्ययन करेंगे. ओके, ठीक है. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंचों से कुछ चूचवावला जैसा खेल रहे हैं. यह काकभूषणी भी विचित्र पक्षी है, एक साथ समाधारित, अनाधारित, अति सम्मानित, अति अवमानित. अचानक मतलब ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಸಾರಿ ಅವರು ತನ್ನ
ಕೆಲಸದಲ್ಲಿ ನಿರತರಾಗಿದ್ರು ಯಾರು महादेव वर्मा ಅವರು एक दिन सवेरे कमरे से बरामदे में आकर मैंने देखा हाँ ತನ್ನ ಕಮ್ರೇಸೆ ಒಂದು ದಿನ ಬೆಳಿಗ್ಗೆ ತನ್ನ ಕೋಣೆಯಿಂದ ಹೊರಗೆ ಬಂದು ನೋಡ್ತಾರೆ ಬರಾಮದೆ ವೆರಾಂಡಕ್ಕೆ ಬಂದು ನೋಡ್ತಾರೆ ದೇಖ ದೋ ಕವ್ವೆ ಕವ್ವೆ ಕವ್ವ ಕವ್ವೆ ಎರಡು ಕಾಗೆಗಳು एक गमले के चारों ओर चोंचों से एक गमले के गमला मतलब क्या है ಹೂದಾನಿ ಅನ್ನು ಬೆಳೆಸಿರುವಂತ ಚಟ್ಟಿ ಅದರ चारों ओर ನಾಲ್ಕು ಕಡೆ ಚೋಂಚೋನ್ से चोंच मतलब क्या है ಕೊಕ್ಕು हाँ ಕೊಕ್ಕಿನಿಂದ ಚುವಚೋವಲ जैसा खेल रहे हैं ಚುವಚೋವಲ मतलब क्या है ಹೀಗೆ ಕೊಕ್ಕಿನಿಂದ ಕುಕ್ಕಿ ಆಟ ಆಡುವಂತದ್ದು ಹಾ ಅಂದ್ರೆ ಒಂದು ದಿವಸ ಆಕಸ್ಮಿಕವಾಗಿ ಯಾರು महादेव वर्मा ಅವರು ತನ್ನ ಕೋಣೆಯಿಂದ ಹೊರಗೆ ವೆರಾಂಡಕ್ಕೆ ಬಂದು ನೋಡ್ತಾರೆ ಆವಾಗ ವೆರಾಂಡದಲ್ಲಿ ಏನಾಗಿದೆ ಬೆಳಗಿನ ಸಮಯ ಅದು ಏನು ಎರಡು ಕಾಗಿಗಳು ಹೂದಾನಿಯ ಸುತ್ತ ತನ್ನ ಕುಕ್ಕಿನಲ್ಲಿ ಏನೋ ಕುಕ್ಕುತ್ತಾ ಆಟವನ್ನು ಆಡ್ತಾ ಇತ್ತು ಆ ದೃಶ್ಯವನ್ನು ನೋಡ್ತಾರೆ यह काकभूषणी भी विचित्र पक्षी है एक साथ समाधारित अनाधारित अति सम्मानित अति अवमानित ಕಾಕಭೂಷಣಿ मतलब एक ಕವ್ವೆ ಕಾಗೆಯಲ್ಲಿ ಕಾಕಭೂಷಣಿ ಅಂತ ಹೇಳಿದ್ದಾರೆ ಪುರಾಣದಲ್ಲಿ ಬರುವಂತ ಒಂದು ಕಾಕಭೂಷಣಿ ಅನ್ನುವಂತ ಒಂದು ಒಬ್ಬ ಅಸುರ ಓಕೆ ಅದರ ಬಗ್ಗೆ ಅದನ್ನು ಇಲ್ಲಿ ಹೇಳಿದ್ದಾರೆ ಕಾಕಭೂಷಣಿ ಏಕೆ ವಿಚಿತ್ರ ಪಕ್ಷಿ ಹಾ ಕಾಗೆ ಅನ್ನುವಂಥದ್ದು ಒಂದು ವಿಚಿತ್ರವಾದಂತ ಪಕ್ಷಿ ಹೌದಲ್ವಾ ಪ್ರತಿ ಊರಲ್ಲಿ ಕೂಡ ಇರುತ್ತೆ ಕಾಗೆಗಳು ಹಾ ಏಕ್ ಸಾತ್ ಸಮ ಆಧಾರಿ ಒಂದೊಂದು ಸಾರಿ ಸಮಾನವಾಗಿ ಗೌರವ ಸಿಗುತ್ತೆ ಮನುಷ್ಯನಿಗೆ ಗೌರವ ಸಿಗುತ್ತೆ ಅದೇ ರೀತಿ ಅದಕ್ಕೆ ಕೂಡ ಗೌರವ ಸಿಗುತ್ತೆ ಅನಾಧಾರಿತ್ ಒಂದೊಂದ್ಸಾರಿ ಗೌರವೇ ಸಿಗಲ್ಲ ಅನಾಧಾರಿತ್ ಗೌರವನೇ ಕೊಡಲ್ಲ ಎಲ್ಲ ಪಕ್ಷಿಗಳಿಗೆ ಗೌರವ ಕೊಡ್ತಾರೆ ಅದಕ್ಕಾಗಿ ಒಂದೊಂದ್ಸಾರಿ ಗೌರವನೇ ಕೊಡಲ್ಲ ಅದರ ಬಣ್ಣ ಅದರ ಏನು ಕೂಗು ಅದೆಲ್ಲ ಅದರ ಧ್ವನಿ ಎಲ್ಲ ಕರ್ಕಶವಾಗಿರುವಂತ ಹಾಗಾಗಿ ಅದಕ್ಕೆ ಅಗೌರವದ ಪಕ್ಷಿ ಅಂತ ಏನು ನಾವು ನೋಡ್ತೀವಿ ನೆಕ್ಸ್ಟ್ ಅತಿ ಸನ್ಮಾನಿತ್ ಕೆಲವೊಂದು ಸಂದರ್ಭದಲ್ಲಿ ಅತಿ ಸನ್ಮಾನಿತ್ ಹಾ ಹೇಗೆ ಅತಿ ಗೌರವವನ್ನು ಕೊಡ್ತೀವಿ ಮನುಷ್ಯನಿಗಿಂತ ಜಾಸ್ತಿ ಹೇಗೆ ಪಿತೃಪಕ್ಷದಲ್ಲಿ ಅಲ್ವಾ ಏನಾದರೂ ಪಿತೃಪಕ್ಷ ಎಲ್ಲ ಇದು ಮಾಡ್ತೀವಲ್ಲ ಏನೋ ಅನ್ನ ಇಡುವಂಥದ್ದು ಹಿರಿಯರಿಗೆ ಅನ್ನ ಇಡುವಂಥದ್ದು ಕಾಗೆ ಬಂದು ತಿಂದ ನಂತರವೇ ನಾವು ತಿನ್ನುವಂಥದ್ದು ನೋಡಿ ಆವಾಗ ಅದಕ್ಕೆ ಅತಿ ಗೌರವವನ್ನು ಕೊಡ್ತೀವಿ ಇನ್ನು ಅತಿ ಅವಮಾನಿತ್ ಅತಿ ಅವಮಾನಿತ್ ಒಂದೊಂದ್ಸಾರಿ ತುಂಬಾ ಇನ್ಸಲ್ಟ್ ಮಾಡ್ತೀವಿ ಆ ಪಕ್ಷಿಯನ್ನು ನೋಡಿ ಒಂದೊಂದ್ಸಾರಿ ಸಮಾನವಾದಂತ ಗೌರವ ಕೊಡ್ತೀವಿ ಇನ್ನೊಂದ್ಸಾರಿ ಅದಕ್ಕೆ ಏನು ಗೌರವೇ ಕೊಡಲ್ಲ ಇನ್ನೊಂದ್ಸಾರಿ ಅತ್ಯಂತ ಶ್ರೇಷ್ಠವಾದಂತ ಗೌರವವನ್ನು ಕೊಡ್ತೀವಿ ಇನ್ನೊಂದ್ಸಾರಿ ಹೀನಾಯವಾಗಿ ನಡೆಸ್ಕೊಡ್ತೀವಿ ಹೇಗೆ ನೋಡಿ ಆ ಒಂದು ಕಾರಲ್ಲಿ ಕಾಗೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅದನ್ನು ಪೂರ್ತಿಯ ಕಾಗೆ ಅಲ್ಲ ಕಾರನ್ನು ವಾಶ್ ಮಾಡುವಂಥದ್ದು ಅದು ಅವಮಾನ ಅಂತ ಅಂದ್ಕೊಳ್ತೀವಿ ಕಾಗೆಯನ್ನು ಮುಟ್ಟಿದ್ರೆ ಸ್ನಾನ ಮಾಡುವಂಥದ್ದು ಇದೆಲ್ಲ ಕಾಗೆ ಕೊಡುವಂತ ಏನು ಗೌರವನ ಅಲ್ಲ ಅವಮಾನ ಅಂದರೆ ಈ ಪಕ್ಷಿ ಒಂದು ವಿಚಿತ್ರವಾದಂತ ಪಕ್ಷಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಗೌರವ ಅವಮಾನಗಳನ್ನು ಇದು ಪಡೆಯುತ್ತೆ ಯಾವುದು ಈ ಪಕ್ಷಿ ಓಕೆ ಆ ಕಾಗೆಯನ್ನು ಅಂದ್ರೆ ಅವರು ಆ ಕಾಗೆ ನೋಡಿದ ತಕ್ಷಣ ಆ ಕಾಗೆಯ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ओके देखिए हमारे बेचारे पुरखे ना गरुड़ के रूप में आ सकते हैं ಪಾಪ ನಮ್ಮ ಪುರ್ಖೆ मतलब ಹಿರಿಯರು ಗತಿಸಿ ಹೋದವರು ಹೌದಲ್ವಾ ನಮ್ಮ ಅಜ್ಜ ತಾತಂದಿರೆಲ್ಲ ಗತಿಸಿ ಹೋಗಿದ್ದಾರಲ್ಲ ಅವರೆಲ್ಲ ಹೇಗೆ ಪುರ್ಖೆನ ಗರುಡಿಗೆ ರೂಪ में आ सकते ಅವರು ಗರುಡದ ರೂಪದಲ್ಲಿ ಬರ್ಲಿಕ್ಕೆ ಆಗಲ್ಲ ಅವರಿಗೆ ನಾ ಮಯೂರ್ಕೆ मयूर मतलब क्या है ನವಿಲಿನ ರೂಪದಲ್ಲಿ ನಾ ಹಸ್ಕೆ ಅಂದ್ರೆ ನಮ್ಮ ಪೂರ್ವಜರು ಗರುಡನ ರೂಪದಲ್ಲಿ ಬರುವುದಿಲ್ಲ ನವಿಲಿನ ರೂಪದಲ್ಲಿ ಬರುವುದಿಲ್ಲ ಅಥವಾ ಹಂಸ ಪಕ್ಷಿಯ ರೂಪದಲ್ಲಿ ಕೂಡ ಬರುವುದಿಲ್ಲ ಬದಲಾಗಿ उन्हें पितर पक्ष में हमसे कुछ पाने के लिए काक बनकर ही अवतीर्ण होना पड़ता है उन्हें
ಅವರೆಲ್ಲರೂ ಪಿತೃಪಕ್ಷ. ಹಾ, ಪಿತೃಪಕ್ಷ ಅಂದ್ರೆ ಹಿರಿಯರಿಗೆ ನಾವು ಅನ್ನ ಇಡುವಂತ ಸಂದರ್ಭ, ಹೌದಲ್ವಾ? ಆ ಸಂದರ್ಭದಲ್ಲಿ ನಾವಿಟ್ಟಂತ ಅನ್ನವನ್ನು ಪಡೆದುಕೊಳ್ಳಿಕ್ಕೆ ಕುछ पाने के लिए काक बनकर भी, काक मतलब क्या है? काक, काक ಅಂದ್ರೆ ಕಾಗೆ, ಕಾಕ ಸಂಸ್ಕೃತ ಪದ ಕಾಕ. ಕಾಕ ಅಂದ್ರೇನು? ಕಾಗೆ. हाँ, बनकर ही अवतीर्ण होना पड़ता है. हाँ, ಅವತೀರ್ಣ ಹೋನ ಅಂದ್ರೆ ಅವತಾರ ಆಗುವುದು, ಹೊಸ ರೂಪವನ್ನು ತಾಳುವುದು. ಅಂದ್ರೆ ಕಾಗೆಯ ರೂಪದಲ್ಲಿ ಅವರು ಬರುತ್ತಾರೆ ನಮ್ಮ ಹಿರಿಯರು. ಬೇರೆ ಯಾವುದೇ ನವಿಲಿನ ರೂಪದಲ್ಲಿ ಬರುವುದಿಲ್ಲ, ಗರುಡನ ರೂಪದಲ್ಲಿ ಬರುವುದಿಲ್ಲ, ಹಂಸ ಪಕ್ಷಿಯ ರೂಪದಲ್ಲಿ ಬರುವುದಿಲ್ಲ. फिर हमारे पुर के किस रूप में अवतीर्ण होते हैं? काक बनकर, काक बनकर. काका, काका मतलब कौवा, आवाज है ना? यस, ठीक है. सुनिए, काका आवाज. ओके, इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. हाँ, इतना ही नहीं, हमारे दूरस्थ प्रियजनों, हाँ हमारे रिश्तेदार, ओके, ನಮ್ಮ ದೂರ ಸಂಬಂಧಿಕರು ಇವತ್ತು ಮನೆಗೆ ಬರ್ತಾರೆ ಅಂತ ಹೇಳಿ ನಾವು ಹೇಗೆ ನೋಡಿ, ನಮ್ಮ ಕಡೆ ಒಂದು ಮಾತಿದೆ, ಕಾಗೆ ಯಾವತ್ತಿನ ತರಲ್ಲ ಬೇರೆ ರೀತಿಯಾಗಿ ಒಂದು ಧ್ವನಿ ಮಾಡುತ್ತೆ. ಆ ಧ್ವನಿ ಮಾಡಿದ್ರೆ ಏನಂತ ಅರ್ಥ? ಹಾ, ಇವತ್ತಾರೋ ನೆಂಟರು ಬರ್ತಾರೆ ಅಂತ ಅಂದ್ಕೊಳ್ತೀವಿ ಅನಾ. ಹಾ, ಕಾಗೆ ವಿಚಿತ್ರವಾಗಿ ಒಂದು ಧ್ವನಿ ಮಾಡುತ್ತೆ ಕೂತ್ಕೊಂಡು, ಆವಾಗ ಅಂದ್ಕೊಳ್ತೀವಿ ಹಾ ಇವತ್ತಾರೋ ನೆಂಟರು ಬರ್ತಾರೆ. ಹಾ, ಆ ರೀತಿ ನೆಂಟರು ಬಂದದ್ದು ಕೂಡ ಇದೆ. ಓಕೆ, ಎಸ್. मधुर संदेश इनके कर्कश स्वर में ही देना पड़ता है. हाँ, ಮಧುರ ಸಂದೇಶ ನೋಡಿ, ಮಧುರವಾದಂತ ಸಂದೇಶವನ್ನು ಅವನ ಅದರ ಕರ್ಕಶ ಧ್ವನಿಯ ಮೂಲಕವಾಗಿ. ಹಾ ನೋಡಿ, ಕಾಗೆಯು ನೆಂಟರು ಬರ್ತಾರೆ, ಸಂಬಂಧಿಕರು ಇವತ್ತು ಬರ್ತಾರೆ ಎನ್ನುವುದನ್ನು ಯಾವ ಸಂದೇಶದ ಮೂಲಕ ಕೊಡುತ್ತೆ? ತನ್ನ ಕರ್ಕಶ ಧ್ವನಿಯ ಮೂಲಕ, ಮಧುರ ಸಂದೇಶ. ಓಕೆ, दूसरी ओर हम लोग कौवा और काव काव करने को अवमानना के अर्थ में ही प्रयोग करते हैं. हाँ ನೋಡಿ, ಆ ಸಂದರ್ಭದಲ್ಲಿ ನಿಮಗೆ ಆ ಧ್ವನಿ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಉಳಿದೆಲ್ಲ ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತೀವಿ? ಕಾಗೆಯನ್ನು ತೆಗಳ್ತೀವಿ. ಎಂತ ಹೈ ಕಾಗೆ ಸ್ವರ ಅಲ್ವಾ, ಕರ್ಕಶ ಏನಾ, एक बात है ना. ಕಾಗೆ ಕಪ್ಪು ಅಲ್ವಾ ನೋಡಿ, ಕಪ್ಪಾಗಿರುವಂತ ಕರ್ರಾಗಿರುವಂತ ಕಾಗೆಯನ್ನು ನಾವು ಯಾವತ್ತೂ ಕೂಡ ಏನು ಅವಮಾನಿಸ್ತಾ ಇರ್ತೀವಿ. ಓಕೆ, ಕಾಗೆ ಸ್ವರ, ಕಾಗೆ ಕಪ್ಪು, ಕಾಗೆ ಅಂತಿ ಕಪ್ಪು ಅಂತ ಹೇಳ್ತೀವಿ. ಓಕೆ, ಎಸ್. ಅಂದ್ರೆ ಕಾಗೆ ಸ್ವರ ಕಾವ್ ಕಾವ್ ಅಂದ್ರೆ ಅದು ಕಾಗೆ ಸ್ವರ ಅಂದ್ರೆ ಕೂಡ ಏನು ಕರ್ಕಶ. ಯಾರಾದ್ರೂ ಹಾಡಿದ್ರೆ ಎಂತದು ಅವನು ಕಾಗೆ ಸ್ವರದಲ್ಲಿ ಹಾಡಿದ ಹೀಗೆಲ್ಲ ಹೇಳ್ತೀವಿ ಏನಾ. कौवे की आवाज बहुत क्या है, अपमान के रूप में हम लोग देखते हैं. ओके, ठीक है. इस तरह एक दो कौवे को देखते ही काका पुराण वो सुनाने लगी. कौन? महादेव वर्मा. ठीक है. मेरे काक पुराण के विवेचन में अचानक बाधा आ पड़ी. काक पुराण, ಕಾಕ್ ಪುರಾಣ ಮತ್ಲಬ್ ಕಾಗೆಯ ಪುರಾಣ. ಇಷ್ಟದವರೆಗೆ ಅವರು ಏನು ಹೇಳ್ತಿದ್ರು? ಕಾಗೆಯ ಹಿನ್ನೆಲೆ ಅಲ್ವಾ, ಕಾಗೆಯ ಏನು ಪುರಾಣ, ಹಿಸ್ಟ್ರಿಯನ್ನು ಹೇಳ್ತಾ ಇದ್ರು. ಕಾಕ, ಕಾಕ ಅಂದ್ರೆ ಕಾಗೆ, ಕೌವಾ. एक बात है, काकः कृष्णः पिकः कृष्णः को वेदः काक पिक कायोः वसंतकाले संप्राप्ते काक काकः पिक पिकः. समझे? काकः कृष्णः पिकः कृष्णः को वेदः काक पिक कायोः ವಸಂತಕಾಲೆ ಸಂಪ್ರಾಪ್ತಿ ಕಾಕ ಕಾಕಃ ಪಿಕ ಪಿಕಃ ಅಂತ ಹೇಳಿ. ಅಂದ್ರೇನು? ಕಾಗೆಯು ಕಪ್ಪು, ಕೋಗಿಲೆಯು ಕಪ್ಪು. ಅವೆರಡರ ಶರೀರದಲ್ಲಿ ಏನು ಭೇದವಿದೆ ಏನಂತ ಗೊತ್ತಾಗತ್ತೆ ಇಲ್ಲ.
ವಸಂತ ಕಾಲೇ ಸಂಪ್ರಾಪ್ತಿ, ವಸಂತ ಕಾಲ ಬಂದಾಗ ಕಾಕ ಕಾಕಃ ಪಿಕ ಪಿಕಃ, ಕಾಗೆ ಕಾಗೆಯೇ ಪಿಕ ಪಿಕ ಅಲ್ವಾ. ನೋಡಿ, ಸಾಮಾನ್ಯವಾಗಿ ನಿಮಗೆ ತಿಳಿದಿರ್ಬೋದು, ಕೋಗಿಲೆ ಪಕ್ಷಿ ಏನ್ ಮಾಡುತ್ತೆ, ಅದು ತಾನು ಗೂಡು ಕಟ್ಟಲ್ಲ. ಏನ್ ಮಾಡುತ್ತೆ, ತಾನು ಮೊಟ್ಟೆ ಇಡ್ಬೇಕಿದ್ರೆ ಕಾಗೆಯ ಗೂಡನ್ನು ಅರಸುತ್ತಾ ಹೋಗುತ್ತೆ. ಅಲ್ಲಿ ಕಾಗೆಯ ಗೂಡಿನಲ್ಲಿ ಅದು ಮೊಟ್ಟೆ ಇಡುತ್ತೆ. ನೋಡಿ, ಅದೆಷ್ಟು ಬುದ್ಧಿವಂತ ಪ್ರಾಣಿ ಅಂತ ಹೇಳಿದ್ರೆ, ಅಲ್ಲಿ ಕಾಗೆಯ ಗೂಡನ್ನು ಹುಡುಕ್ತಾ ಹೋಗುತ್ತೆ. ಹುಡುಕಿ ಅಲ್ಲಿ ಕಾಗೆ ಗೂಡಿನಲ್ಲಿ ಮೊಟ್ಟೆ ಇದ್ರೆ ಏನ್ ಮಾಡುತ್ತೆ, ಅದು ಅದರ ಮೇಲೆ ಮೊಟ್ಟೆ ಇಡಲ್ಲ. ಆ ಮೊಟ್ಟೆಯನ್ನು ಅದು ಏನ್ ಮಾಡುತ್ತೆ, ತಿನ್ನುತ್ತೆ. ಮತ್ತೆ ತಾನಲ್ಲಿ ಮೊಟ್ಟೆ ಇಡುತ್ತೆ. ಯಾಕೆ, ಮೊದಲೇ ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಯಾವುದಕ್ಕಾಗೆ. ಮೊದಲು ಮೊಟ್ಟೆ ಇಟ್ಟಿದ್ರೆ ಮಾತ್ರ ತಾನಲ್ಲಿ ಮೊಟ್ಟೆ ಇಡುತ್ತೆ. ಗೊತ್ತಾಯ್ತಾ. ಕೋಗಿಲೆ ಏನ್ ಮಾಡುತ್ತೆ, ತಾನಾಗಿ ಅದು ಗೂಡು ಕಟ್ಟೋದಿಲ್ಲ, ಕಾಗೆಯ ಗೂಡನ್ನು ಹುಡುಕುತ್ತಾ ಹೋಗುತ್ತೆ ಮೊಟ್ಟೆ ಇಡ್ಲಿಕ್ಕೆ. ಒಂದು ವೇಳೆ ಕಾಗೆಯು ಮೊದಲೇ ಮೊಟ್ಟೆ ಇಟ್ಟಿದ್ರೆ ಮಾತ್ರ ಅಲ್ಲಿ ಮೊಟ್ಟೆ ಇಡುತ್ತೆ. ಎಲ್ಲಿದ್ರೆ ಅಲ್ಲಿ ಮೊಟ್ಟೆ ಇಲ್ಲದ ಗೂಡಿನಲ್ಲಿ ಅದು ಏನು ಮೊಟ್ಟೆ ಇಡುವುದಿಲ್ಲ ಯಾವುದು ಕೋಗಿಲೆ. ಯಾಕೆ, ಒಂದು ವೇಳೆ ಅದು ಕಾಗೆ ಮೊಟ್ಟೆ ಇಟ್ಟಿಲ್ಲ, ತಾನು ಹೋಗಿ ಮೊಟ್ಟೆ ಇಟ್ಟರೆ ಇದು ಎಲ್ಲಿಂದ ಬಂತಪ್ಪ ಮೊಟ್ಟೆ, ನಾನು ಮೊಟ್ಟೆನೇ ಇಟ್ಟಿಲ್ಲ ಅಂತ ಹೇಳಿ ಕಾಗೆಗೆ ಅಂದ್ಕೊಂಡ್ರೆ ಅಲ್ವಾ. ಅದಕ್ಕೆ ಸಂಶಯ ಬರಬಾರ್ದು ಅಂತೇಳಿ ಎಲ್ಲಿ ಕಾಗೆ ಮೊಟ್ಟೆ ಇಡುತ್ತೋ ಅಲ್ಲಿ ಅದು ಮೊಟ್ಟೆ ಇಡುತ್ತೆ. ಅದಕ್ಕೆ ಅನಿಸಲ್ವಾ ಇಷ್ಟು ಮೊಟ್ಟೆ ಎಲ್ಲಿಂದ ಬಂತು ಅಂತೇಳಿ. ಅದಕ್ಕೆ ಉಪಾಯ ಮಾಡುತ್ತೆ ಏನು ಕೋಗಿಲೆ, ಅಲ್ಲಿದ್ದಂತ ಮೊಟ್ಟೆಯನ್ನು, ಕಾಗೆ ಮೊಟ್ಟೆ ಅನ್ನೋದು ಗುಳುಂ ಮಾಡುತ್ತೆ ಯಾವುದು ಕೋಗಿಲೆ. ತಾನು ಅಲ್ಲಿ ಮೊಟ್ಟೆ ಇಡುತ್ತೆ. ಕಾಗೆ ಏನು ಮಾಡುತ್ತೆ, ಇದು ನನ್ನದೇ ಮೊಟ್ಟೆ ಅಂತೇಳಿ ಚೆನ್ನಾಗಿ ಕಾವು ಕೊಟ್ಟು ಮರಿ ಮಾಡುತ್ತೆ. ಮರಿ ಆದ ನಂತರ ಕೂಡ ಗೊತ್ತಾಗಲ್ಲ. ಯಾಕೆ, ಅದು ಕೂಡ ಕಪ್ಪೆ ಕಾಗೆ ತರ ಅಲ್ವಾ. ಕಾಗೆ ಕಪ್ಪೆ, ಕೋಗಿಲೆ ಕಪ್ಪೆ ಗೊತ್ತೇ ಆಗಲ್ಲ. ಅದು ಕೋಗಿಲೆ ಅಂತ ಗೊತ್ತಾಗುದು ಯಾವಾಗ, ವಸಂತ ಕಾಲ ಸಂಪ್ರಾಪ್ತಿ, ವಸಂತ ಕಾಲ ಬಂದಾಗ ಕಾ 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 ಅಂತ ಕೂಗುವ ಬದಲು ಕೋಗಿಲೆ ಕುಹು ಕುಹು ಅಂತೇಳಿ ಹಾಡ್ಲಿಕ್ಕೆ ಪ್ರಾರಂಭಿಸುತ್ತೆ. ಇದು ನನ್ನ ಮರಿಯಲ್ಲ ಅಂತೇಳಿ ಅವಾಗ ಅದಕ್ಕೆ ಗೊತ್ತಾಗುತ್ತೆ, ಯಾವುದಕ್ಕೆ, ಕಾಗೆಗೆ. ಅವಾಗ ಅದನ್ನು ಓಡಿಸಿಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲಿ ಕೋಗಿಲೆ ಕಂಡ್ರು ಕೂಡ ಕಾಗೆ ಅದನ್ನು ಓಡಿಸಿಕೊಂಡು ಹೋಗುತ್ತೆ. ಓಕೆ, ಇದೊಂದು ಕಾಗೆ ಮತ್ತು ಕೋಗಿಲೆ ಬಗ್ಗೆ ಇರುವಂಥದ್ದು ಏನು ನಿಜವಾದಂಥ ಒಂದು ಕಥೆ ಅಲ್ಲ, ನಿಜವಾದಂಥ ಫ್ಯಾಕ್ಟ್. ಓಕೆ, ठीक है. ऐसे मेरे काकपुराण के विवेचन में अचानक बाधा आ पड़ी. ನಾನು ಕಾಗೆಯ ಪುರಾಣವನ್ನು ಹೇಳುವಾಗ ಅಚಾನಕ್ ಸಡನ್ಲಿ एक बाधा आ पड़ी. बाधा तड़ेआयितु. ಏನು, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. ಯಾಕೆ, ಇಷ್ಟರ ತನಕ ಕಾಗೆಯ ಪುರಾಣವನ್ನು ಹೇಳ್ತಿದ್ದಂತ ಮಹಾದೇವಿ ವರ್ಮರವರು ಈಗ ಸಡನ್ ಆಗಿ ನಿಲ್ಲಿಸಿದರೆ. ಯಾಕೆ, ತಡೆಯಾಯ್ತು. ಯಾಕೆ, ಅವರ ದೃಷ್ಟಿಯಲ್ಲಿ ನೆಟ್ಟಿತ್ತು. ಕ್ಯೋಂಕಿ ಗಮ್ಲೆ और दीवार की संधि में, ಗಮ್ಲ ಹೌದಾಣಿ ಮತ್ತು ಗೋಡೆಯ ಸಂಧಿಯಲ್ಲಿ, ದೀವಾರ್ ಮತ್ಲಬ್ ಗೋಡೆಯ ಸಂಧಿ ಮೇ ಚಿಪ್ಪೆ ಅಂದ್ರೇನು, ಅಡಗಿದ್ದ. ಏಕ್ ಚೋಟೆ ಸೆ ಜೀವ ಪರ ಮೇರಿ ದೃಷ್ಟಿ ರುಕ್ ಗೈ. ಒಂದು ಸಣ್ಣ ಜೀವಿಯ ಮೇಲೆ ನನ್ನ ದೃಷ್ಟಿ ಬಂದ್ಬಿಟ್ಟು ನಿಂತು ಹೋಯಿತಲ್ಲಿ. ಹಾಗಾಗಿ ಇಷ್ಟರವರೆಗೆ ಕಾಗೆಯನ್ನು ಮಾತ್ರ ನೋಡ್ತಿದ್ರು. ಹೀಗೆ ನೋಡುವಾಗ ಅಲ್ಲಿ ಗೋಡೆ ಮತ್ತು ಹೂದಾನಿಯ ಮಧ್ಯದಲ್ಲಿ ಸಂಧಿಯಲ್ಲಿ ಒಂದು ಸಣ್ಣ ಜೀವಿ ಹೀಗೆ ಅಡಗಿ ಕೂತ್ಕೊಂಡಿತ್ತು. ಈಗ ಗೊತ್ತಾಯ್ತು. निकट जाकर देखा, निकट समीप, नजदीक जाकर देखा, समीप ಹೋಗಿ ನೋಡ್ತಾರೆ. ಗಿಲ್ಹರಿ का एक छोटा सा बच्चा, ಗಿಲ್ಹರಿ का छोटा सा बच्चा, ಅಳಿಲಿನ ಸಣ್ಣ ಮರಿ, ಸ್ಕ್ವಿರಲ್ನ ಸಣ್ಣ ಒಂದು ಮರಿ, जो संभवतः घोंसले से गिर पड़ा है और अब कौवे जिसमें सुलभ आहार खोज रहे हैं. घोंसले से, वह कहां से गिरा, घोंसला मतलब क्या है, ಗೂಡು. ಓಕೆ, ಹಕ್ಕಿ ಗೂಡು ಅಥವಾ ಯಾವುದೆಲ್ಲ ಗೂಡು ಕಟ್ತೇವಲ್ಲ ಅದನ್ನು ಘೋಂಸಲ ಅಂತ ಹೇಳ್ತೀವಿ. ಘೋಂಸಲೆ ಸೆ ಗಿರ್ ಪಡಾ ಹೇ, ಅದು ಮೇಲಿನ ಕೆಳಗೆ ಬಿದ್ದಿದೆ ಗೂಡಿನಿಂದ. और अब कौवे
जिसमें ಸುಲಭ ಆಹಾರ खोज रहे हैं ಈಗ ಅದಕ್ಕೆ ಈಸಿ ಆದಂತ ಆಹಾರ ಸಿಕ್ಕಿಬಿಟ್ಟಿದೆ ಅದಕ್ಕೆ ಕಾಗೆಗೆ ಅದನ್ನು ತನ್ನ ಆಹಾರವನ್ನಾಗಿ ಮಾಡಿಕೊಳ್ಬೇಕಂತ ಹೇಳಿ ಅದು ನೋಡ್ತಾ ಇದೆ ಯಾವುದು ಕಾಗೆಗಳು ಎರಡು ಆಟ ಆಡ್ತಾ ಇದ್ರಲ್ಲ ಅದು ಕೊಕ್ಕಿನಿಂದ ಏನು ಆ ಗಿಳಿಹರಿಯ ಏನು ಮರಿಯನ್ನು ತಿನ್ಲಿಕ್ಕೆ ನೋಡ್ತಾ ಇತ್ತು काकद्वय की चोंचों के दो घाव उस लघु प्राण के लिए बहुत थे अतः वह निश्चेष्ट सा गमले से चिपक पड़ा था हाँ काकद्वय की चोंचों के दो घाव हाँ काकद्वय मतलब दो काक दो कवे ಎರಡು ಕಾಗೆ ಕಾಕದ್ವಯ ಅಂದ್ರೆ ಎರಡು ಕಾಗೆ ಚೋಂಚೋं के दो घाव चोंच मतलब ಕೊಕ್ಕಿನ ಎರಡು ಗಾಯ उस लघु प्राण के लिए बहुत थे हाँ ಚಿಕ್ಕ ಜೀವಿ ಅದರ ಕೊಕ್ಕು ದೊಡ್ಡದಿರುತ್ತೆ ಅದರ ಎರಡು